ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮ ಕ್ರಯಪತ್ರಗಳು ಅಥವಾ ನಿಮ್ಮ ಯಾವುದೇ ತರಹದ ಡೀಡ್ ಪತ್ರಗಳು ಕಳ್ಕೊಂಡಿದ್ರೆ, ಇಲ್ಲ ಒಂದು ವೇಳೆ ನಿಮಗೆ ಅವಶ್ಯಕತೆ ಇದ್ದರೆ ಯಾವ ರೀತಿ ಆನ್ಲೈನಲ್ಲಿ ತರಿಸ್ಕೊಳ್ಳೋದು, ಅದು ಕೂಡ ಸರ್ಟಿಫೈಡ್ ಕಾಪಿನ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೀವು ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಮೊದಲಿಗೆ ನಿಮ್ಮ ಬಳಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಆದಂತಹ ದಾಖಲಾತಿಗಳ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದಿರುತ್ತೆ. ಆ ನಂಬರ್ ಇರಬೇಕಾಗತ್ತೆ. ಈ ಎಲ್ಲ ಕಾಪಿನ ತರಿಸ್ಕೋಬೇಕು ಅಂದರೆ ನಿಮಗೆ ಆ ರಿಜಿಸ್ಟ್ರೇಷನ್ ನಂಬರ್ ಇರಲ್ಲ. ನೀವು ಅದನ್ನು ಕೂಡ ಯಾವ ರೀತಿ ಫೈಂಡ್ ಮಾಡಿಕೊಂಡು ನಿಮ್ಮ ಕಾಪಿನ ತರಿಸ್ಕೊಳ್ಳೋದು ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಮೊದಲಿಗೆ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ನೀವು ಮೊಬೈಲಲ್ಲೂ ಸರ್ಚ್ ಆಗುತ್ತೆ. ನಿಮಗೆ ಮೊಬೈಲಲ್ಲಿ ಕೆಲವು ದಾಖಲಾತಿಗಳು ಸರ್ಚ್ ಆಗಲ್ಲ. ನೀವು ಆದಷ್ಟು ಲ್ಯಾಪ್ಟಾಪು ಡೆಸ್ಕ್ಟಾಪ್ ಮುಖಾಂತರ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಸರ್ಚ್ ಬಾರ್ಗೆ ಬಂದು kaveri-karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನೋಡಿ, ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಎರಡು ಆಪ್ಷನ್ ಇದೆ. ನೀವು ಫಸ್ಟ್ ಟೈಮ್ ಏನಾದರೂ ಈ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇದ್ದೀರಿ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಇಲ್ಲಿ ರಿಜಿಸ್ಟರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದರೆ ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ಮೊದಲಿಗೆ ಈ ರೀತಿ ಒಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೇಮ್ ಅನ್ನೋ ಜಾಗಕ್ಕೆ ನಿಮ್ಮ ಹೆಸರು, ನಿಮ್ಮ ಜೆಂಡರು ಮತ್ತು ನಿಮ್ಮ ಇಮೇಲು, ನಿಮ್ಮ ಫೋನ್ ನಂಬರು, ಸೆಕ್ಯೂರಿಟಿ ಟೈಪ್ ಕ್ವಶನ್ಗೆ ಒಂದು ಕ್ವಶನು, ಯಾಕಂದರೆ ಫರ್ಗೆಟ್ ಪಾಸ್ವರ್ಡ್ ಆದಾಗ ನೀವು ರಿಕವರಿ ಮಾಡ್ಕೊಳ್ಳಿಕ್ಕೆ ಒಂದು ಸೆಕ್ಯೂರಿಟಿ ಕ್ವಶನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಆನ್ಸರ್ನ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತ ಮಾಡ್ತು ಅಂದರೆ ನಿಮಗೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಜಿಮೇಲ್ಗೆ ಒಂದು ಯೂಸರ್ ID ಪಾಸ್ವರ್ಡು ಸೆಂಡ್ ಆಗುತ್ತೆ. ಯೂಸರ್ ID ಬಂದು ನಿಮ್ಮ ಇಮೇಲೇ ಆಗಿರುತ್ತೆ. ಪಾಸ್ವರ್ಡು ಕೂಡ ಕಾವೇರಿ ಆನ್ಲೈನ್ ಕಡೆಯಿಂದ ನಿಮಗೆ ಕಳಿಸಿರ್ತಾರೆ. ನಿಮ್ಮ ಆ ಇಮೇಲಲ್ಲಿ ನೋಡಿಕೊಂಡು ಮತ್ತೆ ನೀವು ಹೋಮ್ ಪೇಜ್ಗೆ ಬಂದು ಇಲ್ಲಿ ಲಾಗಿನ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಯೂಸರ್ ನೇಮು ನಿಮ್ಮ ಜಿಮೇಲ್ ಆಗಿರುತ್ತೆ. ಅಲ್ಲಿ ನಿಮ್ಮ ಜಿಮೇಲ್ಗೆ ಬಂದಿರತಕ್ಕಂಥ ಪಾಸ್ವರ್ಡ್ನ ಇಲ್ಲಿ ಹಾಕಿ ನೀವು ಮುಂದೆ ಬೇಕಾದ್ರೆ ರೀಸೆಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಮತ್ತೆ ಒಂದು 4 ಡಿಜಿಟ್ OTP ಬರುತ್ತೆ. ಆ OTP ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದು ಕಾವೇರಿ ಆನ್ಲೈನ್ ಸರ್ವಿಸ್ನ ಹೋಮ್ ಪೇಜ್ ಆಗಿರುತ್ತೆ. ಇಲ್ಲಿ ನಾನು ಆಲ್ರೆಡಿ ತುಂಬ ECಗಳಾಗಿರ್ಬೋದು ಮತ್ತು CCಗಳಾಗಿರ್ಬೋದು ಸರ್ಚ್ ಮಾಡಿದ್ದೀನಿ. ಎಲ್ಲ ಡಾಕ್ಯುಮೆಂಟು ಅಪ್ರೂವಲ್ ಆಗಿ ಬಂದಿದೆ. ಇಲ್ಲಿ ಡೌನ್ಲೋಡ್ ಸಿಗ್ನೇಚರ್ಡ್ EC ಅಂತ ಇದೆ ನೋಡಿ. ಈ ರೀತಿ ಬಂತು ಅಂದರೆ ನಿಮ್ಮದು ಸರ್ಟಿಫಿಕೇಟು ಜನ್ರೇಟ್ ಆಗಿದೆ ಅಂತ ಅರ್ಥ. ನೀವು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ. ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳು ಕಾಣುತ್ತೆ. ನೀವು ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಬೇಕಾದ್ರೆ ಮಾಡ್ಬೋದು, ಮತ್ತು ಇಲ್ಲಿ ECU ಕೂಡ ಅಪ್ಲೈ ಮಾಡ್ಬೋದು. ಹಾಗೆಯೇ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ನು ಕೂಡ ಮಾಡ್ಬೋದು. ನಾನಿವಾಗ ಸರ್ಟಿಫೈಡ್ ಕಾಪಿ CCಗೆ ಅಪ್ಲೈ ಮಾಡ್ತಿರೋದ್ರಿಂದ ಇಲ್ಲಿ ಕಾಣ್ತಿರೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ. ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡಿ ನಂತರ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನೀವು ಡಾಕ್ಯುಮೆಂಟ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನೀವು ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಈ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ನೀವು ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಬ್ ರಿಜಿಸ್ಟರ್ದು ಕಚೇರಿನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ನಿಮ್ದು ಯಾವ ಸಬ್ ರಿಜಿಸ್ಟರ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬುಕ್ ಟೈಪ್ ಅಂತ ಇದೆ. ಇಲ್ಲಿ ನಿಮ್ಮದು ಕಾಪಿ ಯಾವ ಟೈಪಲ್ಲಿ ಬೇಕು ಅಂತ ಕೇಳುತ್ತೆ. ನೀವು ಇಲ್ಲಿ ಬುಕ್ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಅಂತ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟು. ಈ ಡಾಕ್ಯುಮೆಂಟ್ ನಂಬರ್ ಹಾಕಿದ್ರೆ ಮಾತ್ರ ನಿಮ್ಮದು ರೆಕಾರ್ಡು ಸರ್ಚ್ ಆಗುತ್ತೆ. ಅದು ನಿಮಗೆ ಗೊತ್ತಿರಲ್ಲ. ನಾನು ಮೊದಲೇ ಹೇಳಿದಂತೆ ನಿಮ್ಮ ಡಾಕ್ಯುಮೆಂಟ್ ನಂಬರ್ನ ಯಾವ ರೀತಿ ಫೈಂಡ್ ಮಾಡ್ಕೊಳ್ಳೋದು ಅದನ್ನು ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಬೇಕು. ಅಲ್ಲಿ ನೀವು ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಬೇಕಾಗ್ತದೆ. ನೀವು ಇಲ್ಲಿ RTC ಕೂಡ ಒರಿಜಿನಲ್ RTCನ ಡೌನ್ಲೋಡ್ ಮಾಡ್ಕೋಬೋದು. ನೀವು ಡೈರೆಕ್ಟಾಗಿ ಲಾಗಿನ್ ಮಾಡೋಕ್ಕೆ ಬರಲ್ಲ. ಇಲ್ಲೂ ಕೂಡ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಳಗಡೆ ನೀವು ಕ್ರಿಯೇಟಿವ್ ಅಕೌಂಟ್ ಅಂತ ಇದೆ ನೋಡಿ, ನೀವು ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಾರಮ್ನ ಫಿಲಪ್ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಫಾರಮ್ನ ಫಿಲಪ್ ಮಾಡ್ತು ಅಂದರೆ ನೀವು ಒರಿಜಿನಲ್ RTCನೂ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ಫಸ್ಟ್ ನೇಮ್ ಅಂತ ಇದೆ, ಅಲ್ಲಿ ನಿಮ್ಮ ಹೆಸರನ್ನ ಹಾಕಿ, ಒಂದು ವೇಳೆ ನೀವು ಸೈಬರ್ ಸೆಂಟರ್ ನಡೆಸ್ತಿದ್ರೆ ಆ ಹೆಸರನ್ನ ಹಾಕಿ, ನಂತರ ಇಲ್ಲಿ ವ್ಯಾಲಿಡ್ ಇಮೇಲ್ ಅಡ್ರೆಸ್ನ ಹಾಕಬೇಕಾಗತ್ತೆ. ನಂತರ ಯೂಸರ್ ID ಅದು ಕೂಡ ನಿಮ್ಮ ಕಂಪ್ಯೂಟರ್ ಸೆಂಟರು ಅಕಸ್ಮಾತ್ ನಿಮ್ಮ ಹೆಸರಿದ್ದರೆ ಹೆಸರನ್ನೇ ಕೂಡ ಹಾಕ್ಬೋದು. ನಂತರ ಇಲ್ಲಿ ಪಾಸ್ವರ್ಡು ಎರಡೂ ಕೂಡ ಕನ್ಫರ್ಮ್ ಪಾಸ್ವರ್ಡು ಮತ್ತು ನ್ಯೂ ಪಾಸ್ವರ್ಡ್ ಅಂತ ಇದೆ, ಎರಡೂ ಕೂಡ ನೀವು ಸೇಮ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಮೇಲ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವ್ಯಾಲಿಡ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಆಧಾರ್ ನಂಬರು ಹಾಗೆಯೇ ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಹೆಸರು ಎರಡೂ ಕೂಡ ಹಾಕಬೇಕಾಗತ್ತೆ. ಇಲ್ಲಿ ಕೆಳಗಡೆ ಅಡ್ರೆಸ್ ಡೀಟೇಲ್ಸು ಫುಲ್ ಅಡ್ರೆಸ್ ಡೀಟೇಲ್ಸ್ ಹಾಕಿ, ನಂತರ 10 ಡಿಜಿಟು ಮೊಬೈಲ್ ನಂಬರ್ನ ಹಾಕಿ, ನೀವು ಇಲ್ಲಿ ಗೆಟ್ OTP ಅಂತ ಮಾಡ್ತು ಅಂದರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ನ ಆ ಬಾಕ್ಸ್ಗೆ ಹಾಕಿ ನೀವು ಸೈನ್ ಅಪ್ ಅಥವಾ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಕೂಡ ಜನ್ರೇಟ್ ಆಗಿ ನಿಮ್ಮ ಇಮೇಲ್ಗೆ ಬರುತ್ತೆ. ನೀವು ಅದನ್ನು ಮತ್ತೆ ಹೋಮ್ ಪೇಜಿಗೆ ಬಂದು ನಿಮ್ಮ ಯೂಸರ್ ನೇಮು ಹಾಗೆಯೇ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು
ಮತ್ತು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು RTC MR ಎರಡು ಆಪ್ಷನ್ ಕಾಣುತ್ತೆ. ಇಲ್ಲಿ ನೀವು IMR ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನೀವು ರ್ಯಾಂಡಮ್ ಆಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಚೂಸಿಂಗ್ ಆಪ್ಷನ್ನಲ್ಲಿ ನೀವು ಚೂಸ್ ಮಾಡ್ಕೊಂಡ್ರೆ ಸಾಕು, ನೀವು ಮ್ಯಾನ್ಯುವಲಾಗಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಫೈನಲಾಗಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ. ಸರ್ವೆ ನಂಬರ್ ಹಾಕಿ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿರ್ತಕ್ಕಂಥ MR ಕಾಪಿಗಳು ಇಲ್ಲಿ ಕಂಡುಬರುತ್ತೆ. ಇಲ್ಲಿ ಯಾವುದೇ ತರಹದ ನೀವು ಪೋಡಿಗೆ ಅರ್ಜಿ ಹಾಕಿರ್ಬೋದು, ಮತ್ತು ನೀವು ಯಾವುದೇ ತರಹದ ತಿಳುವಳಿಕೆ ನೋಟಿಸ್ ಆಗಿರ್ಬೋದು, ಕೋರ್ಟ್ ಆದೇಶ ಆಗಿರ್ಬೋದು, ಬ್ಯಾಂಕುಗಳಲ್ಲಿ ಕಂಡಿರ್ತಕ್ಕಂಥ ಋಣಭಾರಗಳಾಗಿರ್ಬೋದು, ಎಲ್ಲ MRಗಳು ಕೂಡ ಇಲ್ಲಿ ಶೋ ಆಗ್ತವೆ. ನೀವು ಅಲ್ಲಿ ಸೆಲೆಕ್ಟ್ ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಆ್ಯಂಡ್ ಪೇ ಪ್ರಿಂಟ್ ಅಂತ ಎರಡು ಆಪ್ಷನ್ ಇದೆ. ನೀವು ಪೇ ಪ್ರಿಂಟ್ ಮಾಡಬೇಡಿ, ಪ್ರಿವ್ಯೂ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ಅಮೌಂಟ್ ಕಟ್ ಆಗಿಬಿಡುತ್ತೆ ಪೇ ಪ್ರಿಂಟ್ ಮಾಡ್ಕೋತು ಅಂದರೆ. ಕೇವಲ ನೋಡಿಕ್ಕೆ ಮಾತ್ರ ನೀವು ಪ್ರಿವ್ಯೂ ಅಂತ ಮಾಡಿಕೊಂಡ್ರೆ ಇಲ್ಲಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಸಂಖ್ಯೆ ಅಂತ ಕಾಣ್ತಾ ಇದೆ ನೋಡಿ, ಈ ನಂಬರನ್ನು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ಇದು ನಿಮ್ಮ ರಿಜಿಸ್ಟ್ರೇಷನ್ ಕಾಪಿ ನಂಬರ್ ಆಗಿರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ನಂತರ ಕಾವೇರಿ ಆನ್ಲೈನ್ ಪೇಜ್ಗೆ ನೀವು ಹೋಗಬೇಕಾಗತ್ತೆ. ಅಲ್ಲಿ ಸೇಮ್ ಆ್ಯಸ್ ಇಟ್ ಈಸು ನಿಮ್ಮ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಡಿಸ್ಟಿಕ್ಕು, ಸಬ್ ರಿಜಿಸ್ಟ್ರಿ ಕಚೇರಿ, ಮತ್ತು ನಿಮ್ಮ ಇಲ್ಲಿ ಬುಕ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ಕಾಪಿ ನಿಮ್ಗೆ ಯಾವ ಕಾಪಿ ಬೇಕು ಅಂತ ಕೇಳುತ್ತೆ. ನಾನು ಇಲ್ಲಿ ಬುಕ್ 1 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೀವು ಎಲ್ಲ ನಂಬರ್ನೂ ಹಾಕಬೇಕಾದ ಅವಶ್ಯಕತೆ ಇಲ್ಲ, ಸೆಂಟ್ರಲ್ ಇದೆ ನೋಡಿ, ಆ ನಂಬರ್ ಹಾಕಬೇಕಾಗತ್ತೆ. ನಂತರ ಇಯರ್ ಆಫ್ ರಿಜಿಸ್ಟ್ರೇಷನ್ನು ಅದು ಕೂಡ ಅಲ್ಲೇ ಶೋ ಆಗುತ್ತೆ ನೋಡಿ, ಕೊನೆಯಲ್ಲಿ ಕಾಣುತ್ತೆ 2022-23 ಅಂತ. ನೀವು ಅದನ್ನು ಇಲ್ಲಿ ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಆಗ್ತು ಅಂತ ಕೇಳುತ್ತೆ. ನೀವು ಆ ಇಯರ್ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಅಂತ ಮಾಡಿದ ನಂತರ ನಿಮ್ಮ ಕಾಪಿ ಎಲ್ಲ ಸರ್ಚ್ ಆದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಅಲ್ಲಿ ನಿಮ್ಮದು ಸರ್ಟಿಫೈಡ್ ಕಾಪಿ ಇಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಯಾವ್ದು ಇಟ್ಟಿಸು ನಿಮ್ಮದು ಯಾವ ರೀತಿ ಟೈಪಿಂಗ್ ಆಗಿರುತ್ತೆ ಮತ್ತು ಯಾವ ರೀತಿ ನಿಮ್ಮದು ಸ್ಕ್ಯಾನ್ ಆಗಿರುತ್ತೆ, ಆ ಕಾಪಿ ಇಲ್ಲಿ ಓಪನ್ ಆಗುತ್ತೆ. ನೀವು ನಾನಿಲ್ಲಿ ಕಾಪಿ ಓಪನ್ ಆಗಿದೆ, ನಾನು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಎರಡು, ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ನಿಮ್ಮದು ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮದು ಒರಿಜಿನಲ್ ಕಾಪಿ ಬೇಕು ಅಂದರೆ ನೀವು ಇಲ್ಲಿ 150 ರೂಪೀಸ್ನ ಪೇ ಮಾಡಬೇಕಾಗತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ನೀವು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡಿ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನಿಮ್ಮದು ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗ್ತಾಯಿದೆ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪಾವತಿ ವಿವರಗಳು ಅಂತ ಮೊದಲಿಗೆ ಇಲ್ಲಿ ಪಾವತಿ ವಿಧ ನೀವು ಯಾವ ಮುಖಾಂತರ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಈ ಪಾವತಿ ವಿಧ SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ, ಎರಡು ಕನ್ಸಲ್ಟ್ ಬಾಕ್ಸ್ ಇದೆ, ಎರಡನ್ನೂ ಕೂಡ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನಂತರ ಮತ್ತೆ ನಿಮ್ಮದು ಇನ್ನೊಂದು ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ತೀರಾ ಇಲ್ಲ UPI ಮುಖಾಂತರ ಮಾಡ್ತೀರಾ ಅನ್ನೋ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ನೋಡಿ ಓಪನ್ ಆಗ್ತು. ಇವಾಗ ನೀವು ಇಲ್ಲಿ ಈಸಿ ಮೆಥಡ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಸಿ ಮೆಥಡ್ ಯಾವುದು ಅಂದರೆ ನೀವು UPI ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ UPI ID ಮತ್ತು QR ಕೋಡ್ ಅಂತ ಎರಡು ಆಪ್ಷನ್ ಇದೆ. ನಾನು UPI QR ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಪೇ ನೌ ಅಂತ ಕ್ಲಿಕ್ ಮಾಡಿದೆ. ನಂತರ ಈ ರೀತಿ ನಿಮಗೆ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಇವಾಗ ನಿಮ್ಮ ಫೋನ್ ಮುಖಾಂತರ ಸ್ಕ್ಯಾನ್ ಮಾಡಿ ಈ ಬಾರ್ ಕೋಡ್ಗೆ ಪೇಮೆಂಟ್ನ ಮಾಡ್ಬೋದು. ಯಾವುದೇ ತರಹದ ಪೇಮೆಂಟ್ ಫೇಲ್ಯೂರ್ ಆಗೋಲ್ಲ. ಪೇಮೆಂಟ್ ಆದ ನಂತರ ಆಟೋಮೆಟಿಕ್ಕಾಗಿ ಅದೇ ರೀಡೈರೆಕ್ಟ್ ಆಗುತ್ತೆ. ನಂತರ ಅದು ಹೋಮ್ ಪೇಜ್ಗೆ ಹೋಗುತ್ತೆ. ನಂತರ ಅಲ್ಲಿ ನೀವು ಒಂದು KYCನ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಹಾಕಿ, ಯಾರು ಸರ್ಚ್ ಮಾಡಿರ್ತಾರೆ ECನ ಅವ್ರದ್ದು ಆಧಾರ್ ಕಾರ್ಡ್ನ ಹಾಕಿ ನೀವು ಅಲ್ಲಿ KYCನ ಮಾಡಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಕಾಪಿ ಒಂದು 2-3 ದಿವಸದೊಳಗೆ ನಿಮ್ಮ ಲಾಗಿನ್ಗೆ ಬಂದು ಅದು ಡೌನ್ಲೋಡ್ ಆಗುತ್ತೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಸ್ನೇಹಿತರೆ, ಈ ರೀತಿ ನೀವೇನಾದರೂ ಒಂದು ವೇಳೆ ಸರ್ಟಿಫೈಡ್ ಕಾಪಿಗಳು ಅವಶ್ಯಕತೆ ಇತ್ತು ಅಂದರೆ ನೀವು ಮನೆಯಲ್ಲೇ ಕೂತು ಕೂಡ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡೋ ಮುಖಾಂತರ ತರಿಸ್ಕೋಬೋದು. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ವಿಡಿಯೋನ ನಾನು ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.